ನಮಸ್ಕಾರ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಲೈಫಲ್ಲಿ ಸಕ್ಸಸ್ ಅನ್ನೋದು ಯಾರಿಗೂ ಸುಲಭವಾಗಿ ಸಿಗಲ್ಲ. ರಾತ್ರೋರಾತ್ರಿ ಫೇಮಸ್ ಆಗೋದ್ರು ಅನ್ನುವಂತ ಅನೇಕ ಸುದ್ದಿಯನ್ನ ನಾವು ಕೇಳಿರ್ತೇವೆ. ಆದ್ರೆ ಕೇವಲ ಒಂದು ರಾತ್ರಿಯಲ್ಲಿ ಫೇಮಸ್ ಆಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಅನೇಕ ವರ್ಷಗಳ ಸತತ ಪ್ರಯತ್ನ ಕೂಡ ಬೇಕಾಗುತ್ತೆ. ಇಂದಿನ ಈ ವಿಡಿಯೋದಲ್ಲಿ ಜೀವನ ಸಾಕಪ್ಪ ಎನ್ನುವಷ್ಟು ಕಷ್ಟವನ್ನ ಅನುಭವಿಸಿದ ಸ್ಟಾರ್ ನಟರಾದ ದರ್ಶನ್, ಯಶ್ ಹಾಗೂ ರಜನಿಕಾಂತ್ ಜೀವನದ ಕೆಲ ರೋಚಕ ವಿಷಯವನ್ನ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಆ ರಾತ್ರಿ ಈ ಮೂರು ಸಿನಿಮಾ ನಟರ ಬದುಕು ಬದಲಿಸಿದ ರಾತ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟ, ಫ್ಯಾನ್ಗಳ ಪಾಲಿನ ಡಿ ಬಾಸ್, ಬಾಕ್ಸ್ ಆಫೀಸ್ ಪಾಲಿನ ಸುಲ್ತಾನ. ತಂದೆ ತೂಗುದೀಪ್ ಶ್ರೀನಿವಾಸ್ ಹಾದಿಯಲ್ಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಡಿ ಬಾಸ್ ಜೀವನ ಅಷ್ಟು ಸುಲಭ ಇರಲಿಲ್ಲ. ತಂದೆ ಹೆಸರು ಎಲ್ಲಿಯೂ ಕೆಲಸಕ್ಕೆ ಬರಲಿಲ್ಲ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅವಮಾನ ಹಿಂಸೆಯೊಂದಿಗೆ ಬೆಳೆಯಬೇಕಾದ ಅನಿವಾರ್ಯತೆ ದರ್ಶನ್ ಅವರದ್ದಾಗಿತ್ತು. ಲೈಟ್ ಬಾಯ್ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ದರ್ಶನ್ ರವರನ್ನ ಕೆಲಸದ ಮೊದಲ ದಿನ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರಂತೆ. ಆದ್ರೆ ಎರಡನೇ ದಿನ ತಾನು ಕುಳಿತುಕೊಂಡಿದ್ದ ಕುರ್ಚಿಯನ್ನೇ ಒದ್ದು ಬಿಟ್ಟಿದ್ರಂತೆ. ಅವತ್ತೇ ದರ್ಶನ್ ತನ್ನ ತಾಯಿಯ ಬಳಿ ಬಂದು, ನನಗೆ ಚಿತ್ರರಂಗ ಬೇಡ, ನಾನು ಚಿತ್ರರಂಗದಲ್ಲಿ ಕೆಲಸ ಮಾಡಲ್ಲ ಎಂದಿದ್ರಂತೆ. ಇಷ್ಟು ಅವಮಾನ ಪಡ್ಕೊಂಡು ಕೆಲಸ ಮಾಡೋಕೆ ನನಗೆ ಇಷ್ಟ ಇಲ್ಲ. ಹೇಗಿದ್ರು ತನ್ನ ಹೆಸರಿನ ಜೊತೆ ಅಪ್ಪನ ಹೆಸರು ತೂಗುದೀಪ ಅಂತ ಇದೆ, ಅದಕ್ಕೆ ಅವಮಾನ ಮಾಡೋದು ಬೇಡ ಅಂದುಕೊಂಡಿದ್ರಂತೆ. ಆದ್ರೆ ಆ ದಿನ ರಾತ್ರಿ ದರ್ಶನ್ಗೆ ನಿದ್ದೆ ಬರ್ಲಿಲ್ವಂತೆ. ಆಮೇಲೆ ಮತ್ತೆ ಆಲೋಚನೆ ಮಾಡೋಕೆ ಆರಂಭಿಸಿದ ದರ್ಶನ್ಗೆ ಅಪ್ಪ ಇದ್ದಾಗ ಬೆಲೆ ಕೊಡ್ತಿದ್ರು, ಈಗ ಕೊಡುತ್ತಿಲ್ಲ ಅಷ್ಟೇ ಅಲ್ವಾ, ಅದಕ್ಕೆ ಪಡೆದುಕೊಂಡ್ರೆ ಆಯ್ತಲ್ವಾ ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡು ಚಿತ್ರರಂಗದಲ್ಲೇ ಮುಂದುವರಿಯಲು ಪ್ರಾರಂಭ ಮಾಡ್ತಾರೆ. ಬೆಳಿಗ್ಗೆ ಸಾಮಾನ್ಯ ಲೈಟ್ ಬಾಯ್ ಆಗಿ ಕ್ಯೂನಲ್ಲಿ ನಿಂತು ಊಟ ಮಾಡದೆ, ನಂತರ ಒಂದೊಂದೇ ಕಷ್ಟದ ಮೆಟ್ಟಿಲನ್ನ ಏರುತ್ತಾ ಇದೀಗ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನನಾಗಿದ್ದಾರೆ. ಒಂದು ವೇಳೆ ಆ ದಿನ ದರ್ಶನ್ ಚಿತ್ರರಂಗಕ್ಕೆ ಬರುವ ಆಲೋಚನೆ ಮಾಡದೆ ಇದ್ದಿದ್ದರೆ ಇಂದು ಕನ್ನಡ ಚಿತ್ರರಂಗಕ್ಕೆ ಚಾಲೆಂಜಿಂಗ್ ಸ್ಟಾರ್ ಸಿಗುತ್ತಿರಲಿಲ್ಲ. ಕನ್ನಡ ಚಿತ್ರರಂಗದ ಇನ್ನೊಬ್ಬ ದಿಗ್ಗಜ ನಟ ರಾಕಿಂಗ್ ಸ್ಟಾರ್ ಯಶ್ ಯಾವುದೇ ಚಿತ್ರರಂಗದ ಹಿನ್ನೆಲೆ ಇಲ್ಲದೆ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಯಶಸ್ಸು ಕಂಡವರು. ಅಂದು ಚಿತ್ರರಂಗದಲ್ಲಿ ಸಾಧಿಸಬೇಕು ಎಂದು ಮೈಸೂರಿನಿಂದ ಬೆಂಗಳೂರಿಗೆ ಬಂದ ಹುಡುಗ ನವೀನ್ ಗೌಡ ಇಂದು ಯಶ್ ಆಗಿ ಸಕ್ಸಸ್ ಕಾಣಲು ಕಾರಣ ಆ ಒಂದು ರಾತ್ರಿ. ನಿಜ, ಚಿಕ್ಕ ವಯಸ್ಸಿನಲ್ಲೇ ಹೀರೋ ಆಗುವ ಕನಸು ಯಶ್ ಅವರಲ್ಲಿತ್ತು. ಪಿಯುಸಿ ನಂತರ ವಿದ್ಯಾಭ್ಯಾಸ ಬಿಟ್ಟು ಹೀರೋ ಆಗೋ ಕನಸನ್ನ ಯಶ್ ಕಂಡಿದ್ರು. ಚಿತ್ರರಂಗ ಬರೋದಕ್ಕೂ ಮುಂಚೆ ಅಭಿನಯ ಕಲಿಯಲು ರಂಗಭೂಮಿಗೆ ಯಶ್ ಪ್ರವೇಶ ಮಾಡಿದ್ರು. ಬೆನಕ ಎನ್ನುವ ರಂಗಭೂಮಿ ಸಂಸ್ಥೆಯಲ್ಲಿ ಯಶ್ ಕೆಲಸ ಮಾಡಿದ್ರು. ಯಶ್ ಅವರ ಸಿನಿ ಜರ್ನಿ ಅಷ್ಟು ಸುಲಭವಾಗಿರ್ಲಿಲ್ಲ. ಎಷ್ಟೋ ದಿನ ತಿನ್ನಲು ಕೂಡ ಪರದಾಟ ಮಾಡುವ ಸ್ಥಿತಿ ಅವರದ್ದಾಗಿತ್ತು. ತಿಂಗಳುಗಳ ಕಾಲ ಯಶ್ ಕಡ್ಲೆಪುರಿ ತಿಂದು ನೀರು ಕುಡಿದು ಜೀವನ ನಡೆಸಿದ್ರು. ಸ್ಟಾಫ್ ಎನ್ನುವ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿ ಯಶ್ ಕೆಲಸ ಮಾಡಿದ್ರು. ಆದರೆ ದುರಾದೃಷ್ಟ ಎಂಬಂತೆ ಆ ಚಿತ್ರ ತೆರೆ ಕಾಣಲೇ ಇಲ್ಲ. ಸತತ ಸೋಲಿನ ಹತಾಶೆಗೆ ಒಳಗಾಗಿದ್ದ ಯಶ್ಗೆ ಸಂಬಂಧಿಕರು ತಮ್ಮ ಲಗೇಜ್ ಅನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಕೂಡ ಅವಕಾಶ ನೀಡಿರಲಿಲ್ಲ. ಆಗ ಯಶ್ ಸ್ನೇಹಿತ ಮೋಹನ್ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ರು. ಸ್ನೇಹಿತನೂ ಕೂಡ ಆ ಸಂದರ್ಭದಲ್ಲಿ ಕಷ್ಟದಲ್ಲಿದ್ದ ಕಾರಣ ಸ್ನೇಹಿತನ ಮನೆಯಲ್ಲಿ ಬ್ಯಾಗ್ ಇಟ್ಟು ಅಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಬಳಿ ಬಂದು ನಿದ್ದೆ ಮಾಡ್ತಿದ್ರಂತೆ. ಈ ಬಗ್ಗೆ ಒಂದು ಖಾಸಗಿ ವಾಹಿನಿಯ ಶೋನಲ್ಲಿ ಮಾತನಾಡಿದ ಅವರು, ಆ ಒಂದು ರಾತ್ರಿ ನಾನು ಮೆಜೆಸ್ಟಿಕ್ ನಲ್ಲಿ ಮಲಗಿದ್ದೆ. ಇಡೀ ಪ್ರಪಂಚವನ್ನೇ ನೋಡಿದ ಅನುಭವ ನನಗೆ ಸಿಕ್ತು. ಒಂದು ಕಡೆ ಮೈಸೂರಿಗೆ ಹೋಗೋ ಬಸ್, ಇನ್ನೊಂದು ಕಡೆ ಗಾಂಧಿನಗರ. ಮೈಸೂರು ಬಸ್ ಹತ್ಲಾ ಅಥವಾ ಇಲ್ಲೇ ಇದ್ದು ಏನಾದ್ರೂ ಸಾಧನೆ ಮಾಡ್ಲಾ ಅನ್ನುವಂತಹ ಗೊಂದಲ ಯಶ್ ಅಲ್ಲಿ ಸಿಲುಕಿಕೊಂಡಿತ್ತು. ಒಂದು ಕಡೆ ಹೊಟ್ಟೆಗಿಟ್ಟಿಲ್ಲದೆ ಬೇಡುತ್ತಿರುವ ಭಿಕ್ಷುಕರು, ಇನ್ನೊಂದು ಕಡೆ ಹೊಟ್ಟೆಪಾಡಿಗಾಗಿ ದೇಹ ಮಾರಿಕೊಳ್ಳುವ ವೇಶ್ಯರು. ಇವರೆಲ್ಲರ ಕಷ್ಟದ ಬಗ್ಗೆ ಯಶ್ ನೋಡಿ ಭಾವುಕರಾಗಿದ್ರು. ಇದೇ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದ್ದವರಿಗೆ ಪೊಲೀಸರು ಲಾಠಿ ರುಚಿಯನ್ನು ತೋರಿಸುತ್ತಿದ್ರು. ಆ ರಾತ್ರಿ ಇವೆಲ್ಲವನ್ನ ಕಂಡ ಯಶ್ಗೆ ಬದುಕಬೇಕು ಎನ್ನುವ ಛಲ ಹುಟ್ಟಿಕೊಂಡು ಅಂದೇ ಯಶ್ ಮಹತ್ವದ ನಿರ್ಧಾರ ತೆಗೆದುಕೊಂಡರು. ಗಾಂಧಿನಗರದಲ್ಲಿ ತನ್ನ ಕಟ್ಔಟ್ ಇರಬೇಕು ಅನ್ನುವಂತಹ ಕನಸನ್ನ ಕಂಡ್ರು. ಆ ರಾತ್ರಿ ಕಂಡ ಆ ಒಂದು ಕನಸು ಇಂದು ಯಶ್ ಅವರನ್ನ ಸೂಪರ್ ಸ್ಟಾರ್ ಆಗಿ ಮಾಡಿದೆ. ತಮಿಳು ನಟ ರಜನಿಕಾಂತ್ ಕೂಡ ಸ್ಟಾರ್ ಆಗಿ ಬೆಳೆಯಲು ಆ ಒಂದು ರಾತ್ರಿಯೇ ಕಾರಣವಾಗಿತ್ತು. ರಜನಿಕಾಂತ್ ತಮಿಳು ಚಿತ್ರರಂಗದ ಎವರ್ ಗ್ರೀನ್ ಸ್ಟಾರ್. ವಯಸ್ಸು 70 ದಾಟಿದ್ರು ಯುವಕರ ರೀತಿ ಮಾಸ್ ಡೈಲಾಗ್ ಆಕ್ಷನ್ ನಿಂದ ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಹೊಂದಿರುವ ನಟ. ರಜನಿಕಾಂತ್ ಮೊದಲು BTS ಬಸ್ ಕಂಡಕ್ಟರ್ ಆಗಿದ್ರು. ರಜನಿಕಾಂತ್
ರಜನಿಕಾಂತ್ ಬೆಂಗಳೂರಿನಲ್ಲಿ ಕಂಡಕ್ಟರ್ ಆಗಿದ್ದುಕೊಂಡು ನಾಟಕದಲ್ಲಿ ನಟನೆ ಆರಂಭಿಸಿದ್ರು. ನಂತರದ ದಿನಗಳಲ್ಲಿ ಚೆನ್ನೈನ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿ ನಟನೆಯಲ್ಲಿ ಪ್ರಾವೀಣ್ಯತೆ ಪಡೆದುಕೊಂಡ್ರು. ಕನ್ನಡದಲ್ಲಿ ಸರಿಯಾದ ಅವಕಾಶ ಸಿಗದೆ ಇರುವ ಕಾರಣ ತಮಿಳು ಚಿತ್ರರಂಗದಲ್ಲಿ ನಟನೆ ಮಾಡಲು ಪ್ರಾರಂಭ ಮಾಡಿದ್ರು. ಆದ್ರೆ ಇದೇ ರಜನಿಕಾಂತ್ ಆ ಒಂದು ರಾತ್ರಿ ಸಾಯುವ ನಿರ್ಧಾರ ಮಾಡಿದ್ರಂತೆ. ಸಣ್ಣ ವಯಸ್ಸಿನಲ್ಲೇ ಧೈರ್ಯವಂತರಾಗಿದ್ದ ರಜನಿಕಾಂತ್ ಒಮ್ಮೆ ಸಾಯುವ ನಿರ್ಧಾರ ಮಾಡಿದ್ರಂತೆ. ಈ ಬಗ್ಗೆ ರಜನಿಕಾಂತ್ ಒಂದು ಸಂದರ್ಶನದಲ್ಲಿ ವಿಚಾರವನ್ನ ಹಂಚಿಕೊಂಡ್ರು. ಒಂದು ದಿನ ಸಾಯಲು ನಿರ್ಧಾರ ಮಾಡಿ ನಾನು ಒಂದು ಬೆಟ್ಟದ ಅಡಿ ಕುಳಿತುಕೊಂಡಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಸ್ವಾಮೀಜಿ ಚಿತ್ರ ಹಾಕಿದ್ರು. ಆ ಸ್ವಾಮೀಜಿ ಚಿತ್ರ ನೋಡಿದ ಕೂಡಲೇ ನಾನು ಸಾಯುವ ನಿರ್ಧಾರದಿಂದ ಹಿಂದೆ ಸರಿದೆ. ಆ ಸಂದರ್ಭದಲ್ಲಿ ಕನಸಿನಲ್ಲಿ ಅದೇ ಸ್ವಾಮೀಜಿ ಬಂದಿದ್ರಂತೆ. ನಂತರ ಅದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಎಂದು ಯೋಚಿಸಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಬಳಿ ನಾನು ಶ್ರೀಮಂತನಾಗಬೇಕು ಎಂದು ರಜನಿಕಾಂತ್ ಬೇಡಿಕೊಂಡಿದ್ರಂತೆ. ಬೇಡಿಕೊಂಡ ಕೆಲ ದಿನಗಳಲ್ಲೇ ಕಂಡಕ್ಟರ್ ಕೆಲಸ ಬಿಟ್ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರಿ ಬಾಲಚಂದರ್ ಸಹಾಯದಿಂದ ಹೀರೋ ಆದೆ ಎನ್ನುವ ಬಗ್ಗೆ ರಜನಿಕಾಂತ್ ಒಂದು ಸಂದರ್ಶನದಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆ ಈ 3 ನಟರ ಜೀವನ ಬದಲಾಗಿದ್ದು, ಆ ಬದಲಾವಣೆಗೆ ಕಾರಣವಾಗಿದ್ದು ಮಾತ್ರ ಆ ಒಂದು ರಾತ್ರಿ.